ಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಪರಿಶ್ರಮದಿಂದ ಕಳೆದ 10 ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಬಂದಿರುವಂಥ ಒಂದು ಒಳ್ಳೆಯ ಹೆಸರು, ಖ್ಯಾತಿ ಮತ್ತು ದೇಶದಲ್ಲಿ ಕಾಣ್ತಾ ಇರುವಂಥ ಒಂದು ಅಭಿವೃದ್ಧಿ ಮತ್ತು ದೇಶದಲ್ಲಿರುವಂಥ ಜನರು ಕೂಡ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಾನು ಈಗಾಗಲೇ ಸುಮಾರು 3 ತಿಂಗಳ ಹಿಂದೆಯೇ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ. ಆದರೆ ಪಕ್ಷದಲ್ಲೇ ಸೇರ್ಪಡೆ ಆಗೋದ್ರ ಮೂಲಕ ಒಬ್ಬ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಪಕ್ಷಕ್ಕೆ ದುಡಿಯುವಂಥ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರ ಅಭಿಪ್ರಾಯ, ಅವರ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ನಾನು ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತಾ ಇದ್ದೀನಿ. ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀರಿ, ಲೋಕಸಭೆ ಅಷ್ಟೊತ್ತಿಗೆ ಬಿಜೆಪಿಗೆ ಮರಳ್ತಾ ಇದ್ದೀರಾ. ಆದರೆ ತಾವು ಇವಾಗ ಏನು ನಾನು ಮತ ಯಾರಿಗೆ ಚಲಾಯಿಸಿದ್ದೀನಿ ಅನ್ನೋಂಥ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಕೋಇನ್ಸಿಡೆಂಟ್ ಅಂತಂದರೆ, ಇವತ್ತು ಆನೆಗೊಂದಿ ಉತ್ಸವ 11-12ಕ್ಕೂ ಇತ್ತು. ಅವ್ರನ್ನ ಆಹ್ವಾನ ಮಾಡಿರೋಂಥ ಒಂದು ಸಂದರ್ಭ ಮತ್ತು ಮಾಧ್ಯಮಗಳಿಗೆ ರಾಜ್ಯಸಭಾ ಚುನಾವಣೆ ಮಾರನೇ ದಿನವೇ ಇದ್ದಿದ್ದಕ್ಕೆ ತಾವೆಲ್ಲರೂ ಕೂಡ ವಿಧವಾಗಿ ತಾವು ಹೇಳಿದ್ದೀರ. ಸೊ ಆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸಿದ್ದೀನಿ ಅಂತೇಳಿ ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪರವಾಗಿ ಇಡೀ ವಿಶ್ವನೇ ಭಾರತದಲ್ಲಿ ಮತ್ತೆ ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನೋಂಥ ಒಂದು ವಿಚಾರ ಇಡೀ ಪ್ರಪಂಚದ ನಾಯಕರುಗಳು, ಇವತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿರುವಂಥ ಪುತಿನ್ ಅವರು ಈ ಬಾರಿ ಭಾರತದಲ್ಲಿ ಸನ್ಮಾನ್ಯ ಮೋದಿಜಿಯವರೇ ಗೆಲ್ತಾರೆ, ನೀವು ಗೆದ್ದ ಮೇಲೆ ನಾನು ಭೇಟಿಯಾಗ್ತೀನಿ ಅನ್ನೋಂಥ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೆ ಇರುವಂಥದ್ದು. ಅಂದರೆ ನಮ್ಮ ಕೇವಲ ಭಾರತ ಅಲ್ಲ, ಇಡೀ ವಿಶ್ವನೇ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನುವಂಥ ಒಂದು ವಿಚಾರ ಇರೋ ಟೈಮ್ನಲ್ಲಿ ರಕ್ತಗತವಾಗಿ ಮೊದಲಿಂದ ಕೂಡ ಅದೇ ವಿಚಾರಧಾರೆಗಳನ್ನೇ ಇಟ್ಕೊಂಡು ಬೆಳೆದಿರುವಂಥ ನಾನು. ಸೊ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಈ ದೇಶದಲ್ಲಿ ಅವರು ಆಗಬೇಕು ಅಂತೇಳಿ ಇವತ್ತೇನು ಇಡೀ ನಮ್ಮ ಭಾರತ ರಾಷ್ಟ್ರದ ಜನರ ಬಯಕೆ ಇದೆಯೋ, ಹಾಗಾಗಿ ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋವಂಥ ವಿಚಾರದಲ್ಲಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ನೋಡಿ, ಒಂದು ವಿಚಾರದಲ್ಲಿ ನಾನು ಬಳ್ಳಾರಿಯಿಂದ ದೂರ ಇದ್ದಿದ್ದಕ್ಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಒಂದು ಚರ್ಚೆಗಳೆಲ್ಲ ಆಯಿತು. ಆದರೆ ಯಾವತ್ತೂ ಕೂಡ ನಾನು ಮೊದಲನೇ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಘೋಷಣೆ ಮಾಡೋ ದಿವಸ ಕೂಡ ಹೇಳಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ತಂದೆ ಸ್ಥಾನದಲ್ಲಿ ಅವ್ರಿಗೆ ನಾನು ಯಾವತ್ತೂ ಗೌರವ ಕೊಡ್ತೇನೆ. ಅದೇ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು. ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗಲಿ ಡಿಫರೆನ್ಸಸ್ ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ. ಅವತ್ತು ನಾನು ಹೇಳಿದೆ, ನಾನು ಪಕ್ಷ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವ್ರನ್ನಾಗಿರ್ಬೋದು, ನನ್ನ ಸಹೋದರನಾಗಿರ್ಬೋದು, ಯಾರನ್ನೂ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ. ಇವತ್ತಿಲ್ಲಿ ತಾವು ನೋಡ್ತಾ ಇರುವಂಥ ಸಾವಿರಾರು ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸದಿಂದ ಅವ್ರು ಬಂದಿರುವಂಥದ್ದು. ಅವ್ರಿಗೆ ವಿಶ್ವಾಸ ಇಲ್ಲ ಅಂತಲ್ಲ, ಯಾರನ್ನ ರಾಜಕೀಯವಾಗಿ ಅವರವರ ಅಭಿಪ್ರಾಯಗಳಿಗೆ ಅವರನ್ನೇ ನಾನು ಬಿಟ್ಟಿದ್ದು. ಹಾಗಾಗಿ ಇವತ್ತು ಮತ್ತೆ ನಾನು ಮರಳಿ ಇವತ್ತು ತಾಯಿ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ನಾನು ಇವತ್ತೇನು ಸೇರಿಕೊಳ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಶ್ರಮ ಪಡ್ತೀನಿ. ನನ್ನ ಲೆಕ್ಕದಲ್ಲಿ ಈಗಾಗಲೇ ಜನರೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು ಈಗ ನೀವು ಆರಂಭದಲ್ಲಿ ಬಿಜೆಪಿಯನ್ನು ಸೇರಬೇಕು ಅಂತ ಹೇಳಿದ್ರಿ, ಮರ್ಜ್ ಮಾಡ್ತೀನಿ ಅಂತ ಹೇಳಿದ್ರಿ ಮಂಡ್ಯದಲ್ಲಿ ಗಲಾಟೆ ಆದ ಸಂದರ್ಭದಲ್ಲಿ. ಆದ್ರೆ ಹೈಕಮಾಂಡ್ ನಿಮಗೆ ತಗೊಳ್ಳೋದಕ್ಕೆ ಮನಸ್ಸನ್ನ ಮಾಡಿರಲಿಲ್ಲ, ಆ ಕಾರಣಕ್ಕೆ ಇಷ್ಟು ದಿನ ತಡವಾಯಿತು. ಆ ಕಾರಣಕ್ಕೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ. ಮಂಡ್ಯದಲ್ಲಿ ನಾನು ಹೇಳಿದ್ದು ಕ್ಲಿಪ್ ಏನಾದರೂ ಈಗಲೇ ತೋರಿಸಿದ್ರೆ ನಾನು ಅದಕ್ಕೆ ಮರ್ಜ್ ಮಾಡ್ತೀವಿ ಅಂತ ಹೇಳಿದ್ರಿ. ತಾವು ಆ ರೀತಿ ತಪ್ಪು ಹೇಳಿಕೆ ತಾವು ಕೊಡಬೇಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರಿ ಅವತ್ತು ಅಂತೇಳಿ ನೀವೇ ಊಹಿಸ್ಕೊಳ್ತಾ ಇದ್ದೀರಿ. ಸರ್, ಈಗ ನೀವು ಬಿಜೆಪಿ ಬಿಟ್ಟು ಹೋದವರು ವಾಪಸ್ ಬಿಜೆಪಿಗೆ ಬರ್ತಾ ಇದ್ದೀರಾ. ಈ ಹಂತದಲ್ಲಿ ತುಂಬಾ ಜನ ಈಶ್ವರಪ್ಪನವರು ನಾಳೆ ತುಂಬಾ ಜನ ಬಂಡಾಯ ಸಾರಿದ್ದಾರೆ. ನಾನು ಈ ವಿಷಯ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ನಾನು ಏನೇ ಇದ್ರೂ ಕೂಡ ನಾಳೆ ಮಾತಾಡ್ತೀನಿ. ನಾನು ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಅನುಕ್ಷಣದ
ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.